ಇವತ್ತಿನ ದಿನ ನಮ್ಮ ಕಲಬುರಗಿ ಜಿಲ್ಲೆಯ ಜಾತ್ಯತೀತ ಜನತಾದಳ ಕಚೇರಿಯಿಂದ ನಾವು ತಮ್ಮ ಮಾಧ್ಯಮ ಮೂಲಕ ಏನು ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿದ್ದೀವಿ ಅಂದರೆ, ಇವಾಗ ಕಳೆದ ದಿನಗಳಿಂದ ತಾವು ನೋಡ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರ ಯಾವ ಥರ ಹಗರಣ ಮೇಲೆ ಹಗರಣ. ಇವತ್ತೊಬ್ಬ ಸಚಿವರು ರಾಜೀನಾಮೆ ಕೊಡ್ತಾರಂತಂದಮೇಲೆ ಯೋಚನೆ ಮಾಡಿ ಅವರು ಹಗರಣವನ್ನು ನಾವು ಮಾಡಿದ್ದೀವಿ ಅಂತೇಳಿ ಈಗಾಗಲೇ ಸ್ವೀಕಾರ ಮಾಡ್ದಂಗೆ ಅಂತೇಳಿ ಅನ್ಕೋತಾ ಇದ್ದೀವಿ. ಚುನಾವಣೆಗೋಸ್ಕರವಾಗಿ ಇವತ್ತು ದೀನ ದಲಿತರ ಹಾಗೂ ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದ ವರ್ಗದ ಎಲ್ಲ ಜನಾಂಗದ ದುಡ್ಡನ್ನು ಇವತ್ತು ಚುನಾವಣೆಗೆ ಬಳಸ್ಕೊಳ್ಳೋದು ಯಾವ ಒಂದು ನೀತಿ ಎಂಬುದು ಇವತ್ತು ನಾವೆಲ್ಲ ಇದ್ದಂಥ ಮತದಾರಗಳು ಮತ್ತು ಈ ಕಲ್ಯಾಣ ಕರ್ನಾಟಕ ಹಾಗೂ ಕರ್ನಾಟಕ ಭಾಗದಲ್ಲಿದ್ದಂಥ ಎಲ್ಲ ಜನರಿಗೆ ಮನವರಿಕೆ ಆಗಬೇಕು. ಯಾಕಂದರೆ ಈಗಾಗಲೇ ಸರ್ಕಾರದ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ. ಆರ್ಥಿಕ ಪರಿಸ್ಥಿತಿ ಎಲ್ಲಿ ಕೂಡ ಒಂದು ಬುಟ್ಟಿಯ ಒಂದು ಮುರುಮು ಹಾಕಿ ಕೆಲಸ ಮಾಡುವಂಥ ಕಾರ್ಯಗಳನ್ನು ಯಾವ ತಾಲೂಕುಗಳಲ್ಲಿ ಕೂಡ ನಡೀತಾ ಇಲ್ಲ. ಇದರಿಂದ ಜನರು ಆಕ್ರೋಶಗೊಂಡಿದ್ದಾರೆ. ಈಗ ನಾವು ಗ್ಯಾರಂಟಿ ಹೇಳೋದು ಜನರು ಕೇಳಿಲ್ಲ. ಕಾಂಗ್ರೆಸ್ದವರು ತಮ್ಮ ಓಟ್ ಪಡೆಯೋಗೋಸ್ಕರವಾಗಿ ಈ ಗ್ಯಾರಂಟಿಗಳನ್ನು ಸ್ವಯಂ ಘೋಷಿತ ಮಾಡಿದರು. ಜನ ಬೇಡಿರಲಿಲ್ಲ ಈ ಒಂದು ಗ್ಯಾರಂಟಿಗಳು. ಇವತ್ತು ಈ ಗ್ಯಾರಂಟಿಗಳು ತಮ್ಮ ಒಂದು ಲಾಭಕ್ಕಾಗಿ ನೀವು ಪಡೆದ ಮೇಲೆ ಗ್ಯಾರಂಟಿಗಳ ಒಂದು ಸಂಪೂರ್ಣವಾಗಿ ಅದನ್ನು ಕೂಡ ಸರಿಯಾಗಿ ಜನರಿಗೆ ಮುಟ್ಸೋಕ್ಕೆ ತಾವು ವಿಫಲರಾಗಿದ್ದೀರಿ. 3-4 ತಿಂಗಳಾದರೂ ಕೂಡ ಇವತ್ತು ಸಿಬ್ಬಂದಿಗಳಿಗೆ ಸರ್ಕಾರದ ಏನು ಹಣ ಬರಬೇಕಾಗಿತ್ತು, ಸ್ಯಾಲ್ರಿ ಬರಬೇಕಾಗಿತ್ತು, ಇದು ಪಗಾರ ಆಗ್ತಾಯಿಲ್ಲ. ಇವತ್ತು ಅದೇ ರೀತಿಯಾಗಿ ಗ್ಯಾರಂಟಿಗಳು ಕೂಡ ಇವತ್ತು ಸ್ಟೂಡೆಂಟ್ಗಳಿಗೆ 2,000 3,000 ಕೊಡ್ತೀನಿ ಅಂತೇಳಿ ಏನು ಹೇಳಿದ್ರಿ, ಅದನ್ನು ಕೂಡ ಇವತ್ತು ಸರಿಯಾದ ರೀತಿಯಿಂದ ಮುಟ್ತಾ ಇಲ್ಲ. 3-4 ತಿಂಗಳಾದರೂ ಕೂಡ ಒಬ್ಬರಿಗೆ ಬರುತ್ತೆ, ಇನ್ನೊಂದು 10 ಜನಕ್ಕೆ ಬರೋದಿಲ್ಲ. ಇವತ್ತು ಎಲ್ಲ ಗ್ಯಾರಂಟಿಗಳು ಇವತ್ತು ವಿಫಲವಾಗಿದೆ. ಕೇವಲ ಬಸ್ಸಿನ ಒಂದು ಮಾತ್ರ, ಅದು ಮಹಿಳೆಯರು ಕೂಡ ಇವತ್ತು ಹೋಗೋದು ಕಡಿಮೆ ಆಗಿದೆ. ಆದರೆ ಗಂಡಸರು ಮತ್ತು ಇವತ್ತು ಪುರುಷರಿಗೆ ಏನಿದೆ ಡಬಲ್ ಟಿಬಲ್ ಏನಂದರೆ ಬಸ್ ಟಿಕೆಟ್ ದರವನ್ನು ಏರಿಸಿದ್ದಾರೆ. ಡೀಸೆಲು ಪೆಟ್ರೋಲು ಈಗಾಗಲೇ ಏರಿಸಾಗಿದೆ. ಈಗ ಮತ್ತು ಅದನ್ನು ಕೂಡ ಬಿಟ್ಟು ಕುಡಿಯುವ ಒಂದು ಹಾಲಿನ ಕೂಡ ಅದನ್ನು ಕೂಡ ಇವತ್ತು ಪ್ರತಿ ಲೀಟ್ರಿಗೆ 2 ರೂಪಾಯಿಯನ್ನು ಏರಿಸಿದ್ದಾರೆ. ನಾವು ಹೆಚ್ಚಿಗೆ ಹಾಲು ಉತ್ಪಾದನೆ ಇದೆ ಅಂತೇಳಿ ಹೆಚ್ಚಿಗೆ ಕೊಡ್ತಾಯಿದ್ದೀವಿ ಅಂತ ಯಾರು ಹೆಚ್ಚಿಗೆ ಕೊಡಿದ್ದಾರೆ ಸ್ವಾಮಿ? ಇವತ್ತು ಜನರಿಗೆ ಇವತ್ತು 1 ರೂಪಾಯಿನೂ ಕೂಡ ಇವತ್ತು ಭಾಳ ಕಷ್ಟವಾಗಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಪ್ರತಿಯೊಂದು ಎಲ್ಲ ಒಂದು ಬೆಲೆ ಏರಿಕೆ ಗಗನಕ್ಕೆ ಮಾಡಿದ್ರೆ ನೀವು ಯಾರ ಮೇಲೆ ಗುಬೆ ಕೂಡಿಸ್ತಾ ಇದ್ದೀರಿ? ಮತ್ತು ನೋಡಿ, ಮೊನ್ನೆ ನಮ್ಮ ಪಕ್ಷದ ನಾಯಕರು ಏನು ಇವತ್ತು ಕೇಂದ್ರ ಮಂತ್ರಿಯಾಗಿ ಜನಸ್ಪಂದನೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಅಧಿಕಾರಿಗಳ ಕಾರ್ಯಕ್ರಮಕ್ಕೆ ಹೋಗಬಾರ್ದು ಅಂತೇಳಿ ಕಾಂಗ್ರೆಸ್ದವರು ಪ್ರೆಷರ್ ಆಗ್ತಾರೆ. ಅಂದರೆ ಒಬ್ಬ ಕ್ಯಾಬಿನೆಟ್ ದರ್ಜೆ ಮಂತ್ರಿ, ಆ ಮಂತ್ರಿ ಕೇವಲ ಕರ್ನಾಟಕಕ್ಕೆ ಅಷ್ಟೇ ಸೀಮಿತ ಅಲ್ಲ, ಇಡೀ ಭಾರತ ದೇಶಕ್ಕೆ ಅವರು ಒಬ್ಬ ಕ್ಯಾಬಿನೆಟ್ ಸಚಿವರು. ಅದು ರ್ಯಾಂಕಿಂಗ್ ಈಕ್ವಲೆಂಟ್ ಟು ದಿಸ್ ಚೀಫ್ ಮಿನಿಸ್ಟರ್ ಬರ್ತದೆ. ಅಂಥ ಒಂದು ಪ್ರೋಟೋಕಾಲ್ ಇದ್ದಂಥ ವ್ಯಕ್ತಿಗೆ ಅಗೌರವವಾಗಿ ನಡ್ಕೊಂಥ ಕಾಂಗ್ರೆಸ್ ಪಕ್ಷ ಯಾವ ನೈತಿಕತೆಯಿಂದ ತಾವು ಡೆಲ್ಲಿಗೆ ಹೋಗಿ ನಮ್ಮ ಕೇಂದ್ರ ಅನುದಾನ ಬರ್ತಾ ಇಲ್ಲ ಅಂತೇಳಿ ತಾವು ಏನು ಹೋರಾಟ ಮಾಡ್ತೀರಿ, ಅದು ತಮ್ಮನ್ನು ತಾವು ಮನವರಿಕೆ ಮಾಡಬೇಕಂತೇಳಿ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳಲು ಇಚ್ಛಪಡ್ತಾಯಿದ್ದೀನಿ. ನೀವು ಅಲ್ಲಿ ಡೆಲ್ಲಿಗೆ ಹೋಗಿ ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ತೀರಿ. ಇಲ್ಲಿ ಡೆಲ್ಲಿ ನಾಯಕರು ಬಂದು ಇಲ್ಲಿ ಜನಸ್ಪಂದನೆ ಕಾರ್ಯಕ್ರಮ ಮಾಡಿದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಬರಬೇಕಾಯಿತು. ಏನೇನು ಅಲ್ಲಿ ವಿಫಲರಾಗ್ತಾಯಿದ್ದೀರಿ, ಎಲ್ಲೆಲ್ಲಿ ನಿಮಗೆ ಏನೇನು ಸಹಾಯ ಆಗಬೇಕು ಕೇಂದ್ರದಿಂದ ಅಂತೇಳಿ ಇವತ್ತು ನಮ್ಮವರೇ ಕರ್ನಾಟಕದವರು ಇವತ್ತು ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾರೆ. ಅವರು ಎದುರುಗಡೆ ಬರುವಂಥ ಅಧಿಕಾರಿಗಳನ್ನು ಕೂಡ ಮತ್ತು ಜನರನ್ನು ಕೂಡ ಇವತ್ತು ತಡೆಗಟ್ಟಂಥ ಕೆಲಸ ಇವತ್ತೇನು ಕಾಂಗ್ರೆಸ್ ದ್ವೇಷ ರಾಜಕೀಯ ಮಾಡ್ತಾಯಿದೆ. ಇದಕ್ಕೆ ಜನರು ಇದೆಲ್ಲ ಗಮನದಲ್ಲಿಟ್ಟುಕೊಂಡು ಮುಂದಿನ ದಿನಮಾನದಲ್ಲಿ ಯಾವುದೇ ಚುನಾವಣೆ ಇದ್ದರೂ ಕೂಡ ತಕ್ಕ ಪಾಠ ಕೆಲಸ ತಾವು ಮಾಡಬೇಕು. ಈಗಾಗಲೇ ಕಲ್ಯಾಣ ಕರ್ನಾಟಕದಲ್ಲಿ ಏನೋ ಒಬ್ಬರು ನಮ್ಮ ಸೀನಿಯರ್ ಲೀಡರ್ ಇದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಅವ್ರದ್ದೊಂದು ಮರ್ಯಾದೆ ಉಳಿಬೇಕಂತೇಳಿ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಅದು ಕಲಬುರಗಿ ಸೀಟ್ ಕೇವಲ ಒಂದು 20,000-26,000 ಸೀಟಿಂದಾಗಿ ಮತಗಳಿಂದ ಬಂದಿದ್ದಾರೆ. ಕೇವಲ ಒಂದು 15,000 ಮತಗಳನ್ನು ಏನಾದರೂ BJP ಅಭ್ಯರ್ಥಿ ಪಡೆದಿದ್ದರೆ ಇವತ್ತು BJP ಅಭ್ಯರ್ಥಿಗೆ ಜಯ ಆಗ್ತಿದೆ. ಅದಕ್ಕೆ ಇದೇನು ದೊಡ್ಡ ಜಯ ಅಂತ ನಾನು ಹೇಳೋದಿಲ್ಲ. ಅದಕ್ಕೆ ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ ಮಾಡಿದಂಥ ಎಲ್ಲ ಏನು ನೆಗೆಟಿವ್ ಕೆಲಸಗಳಿದೆ, ಇವತ್ತು ಜನರ ಹಣ ಮೊನ್ನೆ ನೋಡ್ರಿ SCTFC ಫಂಡ್, ಕೇಂದ್ರದ ಅನುದಾನ, ಅದು SCTFC ಫಂಡನ್ನು ಅದನ್ನು ಕೂಡ ಇವತ್ತು ಈ ಗ್ಯಾರಂಟಿಗಳಿಗೆ ಇವತ್ತು ಡೈವರ್ಟ್ ಮಾಡ್ತಾರಂದರೆ ಇವತ್ತು ಬಡವರ ಪರಿಸ್ಥಿತಿ ಏನಾಗಬೇಕು? ಇವತ್ತು ಹಿಂದುಳಿದ ವರ್ಗದವರಿಗೆ ಇವತ್ತು ಹಿಂದಿನಿಂದನೇ ಚೂರಿ ಹಾಕೋಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮಾಡ್ತಾಯಿದೆ. ದಯಮಾಡಿ ತಮ್ಮ ಮಾಧ್ಯಮ ಮೂಲಕ ನಾನು ಹೇಳೋದಿಷ್ಟೇ,
ಮುಂದಿನ ದಿನಮಾನದಲ್ಲಿ ಜಿಲ್ಲಾ ಪಂಚಾಯತ್ ಬರಲಿ, ತಾಲೂಕ್ ಪಂಚಾಯತ್ ಬರಲಿ, ಅಥವಾ ಯಾವುದೇ ಒಂದು ಸಣ್ಣ ಚುನಾವಣೆ ಬಂದರೂ ಕೂಡ ಇವೆಲ್ಲ ವಿಷಯಗಳನ್ನು ತಾವು ಮನದಲ್ಲಿಟ್ಕೊಂಡು ಯಾರು ಕರ್ನಾಟಕಕ್ಕೆ ಒಳ್ಳೇದು ಮಾಡಿದಾರೋ, ಯಾರು ನಿಜವಾಗ್ಲೂ ಒಳ್ಳೇದು ಮಾಡ್ತಾರೋ ಅನಿಸುತ್ತೆ ಅಂಥ ಒಂದು ಪಕ್ಷಕ್ಕೆ ತಾವು ಮತ ಹಾಕುವ ಮುಖಾಂತರ ಆಶೀರ್ವಾದ ಮಾಡಬೇಕಂತ ನನ್ನ ಕಳಕಳಿ ಮನವಿ ಇದೆ. ನಮಸ್ಕಾರ.